ಎಲ್ಲ ಗೃಹಲಕ್ಷ್ಮಿಯರಿಗೆ ಸಿಹಿ ಸುದ್ದಿ. ಹೌದು ಸ್ನೇಹಿತರೆ, ಇವತ್ತ ಫೆಬ್ರವರಿ 15ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗ್ತಾ ಇದೆ. ಹಾಗಾದ್ರೆ ನಿನ್ನೆ 16ನೇ ಕಂತಿನ ಹಣ ಎಷ್ಟು ಮಂದಿಗೆ ಜಮಾ ಆಯ್ತು, ಇನ್ನು ಉಳಿದವ್ರಿಗೆ ಯಾಕೆ ಜಮಾ ಆಗಿಲ್ಲ, ಏನಿದು ಹೊಸ ಅಪ್ಡೇಟು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೆ. ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ. ಯಾಕಂದ್ರೆ ಬಹಳಷ್ಟು ಮಂದಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ. ಯಾಕೆ ಅವ್ರಿಗೆ ತಡೆ ಹಿಡಿದಿದ್ದಾರೆ, ಹೊಸ ಅಪ್ಡೇಟ್ ಬಂದಿದೆ. ನೀವು ನೋಡಿಲ್ಲಪ್ಪ ಅಂತಂದ್ರೆ ನಿಮ್ಗೆ ಇನ್ ಮುಂದೆ ಹಣ ಬರಲ್ಲ. ಹೌದು ಸ್ನೇಹಿತರೆ, ಕೆಲವರಿಗೆ ಮಾತ್ರ ಬಿಡುಗಡೆ ಆಗಿ ಇನ್ನು ಕೆಲವರಿಗೆ ತಡೆ ಹಿಡಿಯಲಾಗಿದೆ. ಹಾಗಾದ್ರೆ ನೀವು 16, 17, 18ನೇ ಕಂತಿನ ಹಣವನ್ನ ಪಡಿಬೇಕಾದ್ರೆ ಈ ಹೊಸ ಅಪ್ಡೇಟ್ ಅನ್ನ ನೋಡಿ. ಹಾಗಾದ್ರೆ ಇವತ್ತ ಏನು ಫೆಬ್ರವರಿ 15ನೇ ತಾರೀಕು ಮಧ್ಯಾಹ್ನ 12:30ಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಬಿಡುಗಡೆ ಆಗ್ತಾ ಇದೆ, ನಿನ್ನೆ ಎಷ್ಟು ಮಂದಿಗೆ ಬಿಡುಗಡೆ ಆಗಿದೆ, ಎಷ್ಟು ಹಣ ಬಿಡುಗಡೆ ಆಗಿದೆ, ಎಲ್ಲ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಯಾರಿಗೆ ಹಣ ಬಂದಿಲ್ಲ ಅಂತವ್ರು ಏನ್ ಮಾಡ್ಬೇಕು ಈ ಒಂದು ಹಣ ಬರ್ಬೇಕಾದ್ರೆ, ಮತ್ತೆ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 3 ಕಂತುಗಳನ್ನ ಹಣ ಬಿಡುಗಡೆ ಮಾಡೋದಕ್ಕೆ ಏನ್ ಹೊಸ ಅಪ್ಡೇಟ್ ಕೊಟ್ಟಿದೆ, ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾದ್ರೆ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ವಿಡಿಯೋನ ಪೂರ್ತಿಯಾಗಿ ನೋಡ್ಬೇಕು, ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಗೊತ್ತಿರಬೇಕು, ಕಳೆದ 3 ತಿಂಗಳಿಂದ ಗೃಹಲಕ್ಷ್ಮಿಯವರು ವೇಟ್ ಮಾಡ್ತಾ ಇದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹಣಕ್ಕೆ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ, ನಿಮ್ಗೆ ಇದು ಎದ್ದು ಕಾಣುತ್ತೆ, ಗೊತ್ತಿರಬಹುದು. ಸೊ ರಾಜ್ಯ ಸರ್ಕಾರ ಸರ್ಕಸ್ ಮಾಡ್ತಾ ಇದೆ ಹಣವನ್ನ ಕೊಡೋದಕ್ಕೆ. ಇಲ್ಲಿ ಸುಳ್ಳುಗಳನ್ನ ಹೇಳ್ತಾ ಇದೆ. ಆದ್ರೆ ಒಂದು ಏನಪ್ಪಾ ಅಂತಂದ್ರೆ, ರಾಜ್ಯ ಸರ್ಕಾರ ಮಾಡ್ತಾ ಇರೋದು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಅಂತ ಹೇಳ್ತಾ ಇದೆ. ಮತ್ತೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಲೇಟ್ ಆದ್ರೂ ಚಿಂತೆ ಎಲ್ಲ ಬಿಡುಗಡೆ ಮಾಡ್ತಾ ಇದೆ. ಹೌದು ಸ್ನೇಹಿತರೆ, ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಬನ್ನಿ ಎಲ್ಲ ಒಂದು ಕಂಪ್ಲೀಟ್ ಆಗಿ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಮತ್ತೆ ಇವತ್ತ ನಿಮಗೆ ಎಷ್ಟು ಹಣ ಬಿಡುಗಡೆ ಆಗ್ತಾ ಇದೆ, ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ, ಕಂಪ್ಲೀಟ್ ಆಗಿ ಎಲ್ಲ ಒಂದು ಹೊಸ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಇದೀಗ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು, ಬಹಳ ಮುಖ್ಯವಾದಂತ ಹೊಸ ಅಪ್ಡೇಟ್. ಮೊದಲಿಗೆ ಇಲ್ಲಿ ಬಹಳಷ್ಟು ಮಂದಿಗೆ ಕನ್ಫ್ಯೂಷನ್ ಇದೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ತಾ ಇದೆಯಾ ಇಲ್ಲ, ಮತ್ತೆ ನಮಗೆ ಯಾಕೆ ಬಂದಿಲ್ಲ, ಬೇರೆಯವ್ರಿಗೆಲ್ಲ ಬಂದಿದ್ಯಾ ಸರ್ ಅಂತ ಬಹಳಷ್ಟು ಮಂದಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲಿ ಯಾರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರಾ, 16ನೇ ಕಂತಿನ ಹಣ ಬಂದಿಲ್ವಾ ನಿಮಗೆ, ಹಾಗಾದ್ರೆ ನೀವು ಈ ಕೆಲಸವನ್ನ ಕೂಡಲೇ ಮಾಡ್ಬೇಕು. ಯಾಕೆ ನಿಮಗೆ ಇನ್ನೂ ಹಣ ಬಂದಿಲ್ಲ ಅನ್ನೋದನ್ನ ಇಲ್ಲಿ ಹೊಸ ಅಪ್ಡೇಟ್ ಮುಖಾಂತರ ತಿಳಿಸಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಬಹಳಷ್ಟು ಕ್ಲಿಯರ್ ಆಗಿ ಹೇಳಿದೆ. ಕೆಲವರು ಏನು ಈ ಒಂದು 16ನೇ ಕಂತಿನ ಹಣವನ್ನ ಪೆಂಡಿಂಗ್ ಹಿಡಿದಿದ್ದಾರಂತೆ. ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಅದು ಕೆಲವರಿಗೆ ಮಾತ್ರ ಬಂದಿದೆ. ಹೌದು ಸ್ನೇಹಿತರೆ, ಇಲ್ಲಿ ಯಾರ್ಯಾರು ಈ ಸದ್ಯಕ್ಕೆ ಏನು ರೀಸೆಂಟ್ ಆಗಿ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಿದ್ರು, ಕೆಲವು ರೇಷನ್ ಕಾರ್ಡ್ಗಳು ಕನ್ವರ್ಟ್ ಆಗಿದ್ವು BPL ಇಂದ APL ಗೆ. ಸೊ ಅಂತವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ತಡೆ ಹಿಡಿಯಲಾಗಿದೆ. ಇನ್ನು ಕೆಲವರಿಗೆ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ, ಅಂತವರಿಗೆ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನೀವು ಇಮಿಡಿಯೇಟ್ಲಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಯಾರ್ಯಾರು ರೇಷನ್ ಕಾರ್ಡ್ಗಳು ಈ ರೀತಿಯಾಗಿ ರದ್ದಾಗಿದ್ದಾವೆ ಮತ್ತೆ ಕನ್ವರ್ಟ್ ಆಗಿದ್ದಾವೆ, ಸೊ ಅಂತವ್ರಿಗೆ ಈಗ ಆಗ್ಲೇ ರೇಷನ್ ಕಾರ್ಡ್ಗಳನ್ನ ಬಡವರು ವಾಪಸ್ ಕೊಡ್ತೀವಿ ನಾವು ಅಂತ ಹೇಳಿದ್ದಾರೆ. ಮತ್ತೆ ಕೆಲವರು BPL ಇಂದ APL ಗೆ ಆಗಿದ್ವು, ಅವನ್ನ ಕನ್ವರ್ಟ್ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೀವೇನ್ ಮಾಡ್ಬೇಕು, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಅಧಿಕಾರಿಗಳನ್ನ ಭೇಟಿ ಮಾಡ್ಬೇಕು. ಅಂದ್ರೆ ನಿಮ್ಮ ತಾಲೂಕು ಆಫೀಸ್ಗಳಲ್ಲಿ ಈ ಒಂದು ಅಧಿಕಾರಿಗಳು ಇರ್ತಾರೆ, ಅವ್ರನ್ನ ಹೋಗಿ ಕೇಳಿದ್ರೆ ಇದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಗುತ್ತೆ. ಸೊ ಇನ್ನು ಕೆಲವರಿಗೆ ಟೆಕ್ನಿಕಲ್ ಎರರ್ಸ್ ಲಿಂದಾಗಿ ಹಣ ಬಂದಿಲ್ಲ, 16ನೇ ಕಂತಿನ ಹಣ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಸೊ ಹಾಗಾದ್ರೆ ನೀವೇನ್ ಮಾಡ್ಬೇಕು, ನಿಮ್ಮ ಹತ್ರದ ಬೆಂಗಳೂರು 1, ಗ್ರಾಮ 1, ಕರ್ನಾಟಕ 1ಗಳಲ್ಲಿ ನೀವು ಹೋಗಿ ನಿಮ್ಮ ಅಕ್ನಾಲಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಅಲ್ಲಿ ಏನಾದ್ರೂ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗಿರುವಂತದ್ದು ಪ್ರಾಸೆಸ್ ಅಂತ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಇವತ್ತಲ್ಲ ನಾಳೆ ಹಣ ಬರುತ್ತೆ. ಒಂದ್ ವೇಳೆ ಪೆಂಡಿಂಗ್ ಇತ್ತಂದ್ರೆ ಪೆಂಡಿಂಗ್ ರೀಸನ್ ಏನಂತ ಗೊತ್ತಾಗುತ್ತೆ, ಅವ್ರು ನಿಮ್ಗೆ ಹೇಳ್ತಾರೆ, ಅದನ್ನ ನೀವು ಸರಿಪಡಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹೋಗಿ, ಸೊ ಅಲ್ಲಿ ಏನಾಗಿದೆ ಪ್ರಾಬ್ಲಮ್ ಅಂತ ತಿಳ್ಕೊಂಡು ಅಲ್ಲಿ ಸರಿಪಡಿಸ್ತಾರೆ. ಅಲ್ಲಿ ಕೂಡ ನೀವು ಈ ಕೆಲಸವನ್ನ ಮಾಡ್ಕೊಳ್ಬಹುದು. ಸೊ ಇವತ್ತ ಏನಿದೆ, ಈಗಾಗಲೇ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ. ಯಾರ್ಯಾರಿಗೆ ಬಂದಿಲ್ಲ ಇವತ್ತ ನಿಮ್ಮ ಖಾತೆಗಳಿಗೆ ಮಧ್ಯಾಹ್ನ 12:30ಕ್ಕೆ, ಹೌದು ಸ್ನೇಹಿತರೆ, ಫೆಬ್ರವರಿ 15 ಇವತ್ತ ಮಧ್ಯಾಹ್ನ 12:30ಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ, ಮೊದಲು 16ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ, 2 ದಿನ ಆದ್ಮೇಲೆ 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗಾಗಲೇ ಮೇ ಬಿ ನಿಮ್ಗೆ ನಾಳೆ 17ನೇ ಕಂತು, ಅಂದ್ರೆ ನಾಳೆ ಸಂಡೇ ಇರೋದ್ರಿಂದ ಆದ್ರೂ ಆಗ್ಬಹುದು, ಇಲ್ರಿಲ್ಲ ಮಂಡಲಿಂದ ನಿಮ್ಗೆ 17ನೇ ಕಂತಿನ ಹಣ ಬಿಡುಗಡೆ ಆಗ್ಬಹುದು. ಮೇ ಬಿ ಇವತ್ತೇನಿದೆ 16ನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅಂತವ್ರಿಗೆ 16ನೇ ಕಂತಿನ ಹಣ ಬರುವಂತ ಸಾಧ್ಯತೆ ಇದೆ. ಮತ್ತೆ 2 ದಿನಗಳ ಅಂತರದಲ್ಲಿ ಈ ಒಂದು 17ನೇ ಕಂತಿನ ಹಣ ಬರುತ್ತೆ. ಮತ್ತೆ 18ನೇ ಕಂತಿನ ಹಣ ಬಿಡುಗಡೆ ಮಾಡೋದಕ್ಕೆ ಎಲ್ಲ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ಇಲ್ಲಿ ಯಾವುದೇ ಒಂದು ಜಿಲ್ಲೆಗಳ ಹೆಸರುಗಳನ್ನ ಹೇಳಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ 16ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ಯಾರ್ಯಾರಿಗೆ 16ನೇ ಕಂತಿನ ಹಣ ಬಂದಿಲ್ಲ, ಇವತ್ತ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ. ಜಸ್ಟ್ ವೇಟ್ ಮಾಡ್ತಾ ಇರಿ, ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ. ಇವತ್ತ ಎಲ್ಲಾ ಜಿಲ್ಲೆಗಳಿಗೆ, ಅಂದ್ರೆ ಇಲ್ಲಿ ಯಾವುದೇ ಜಿಲ್ಲೆಗಳ ಹೆಸರುಗಳನ್ನ ಕೊಟ್ಟಿಲ್ಲ, ಇಂಥ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತೀವಿ ಅಂತ. ಇಲ್ಲಿ ಎಲ್ಲಾ ಜಿಲ್ಲೆಯವರಿಗೆ ಅಂತ ಹೇಳಿದರೆ ಎಲ್ಲಾ ಜಿಲ್ಲೆಯವರಿಗೆ ಹಣ ಜಮಾ ಆಗುವಂತ ಸಾಧ್ಯತೆ ಇದೆ. ಹಾಗಾದ್ರೆ ನಿಮ್ಮ ಅಕೌಂಟ್ಗಳನ್ನ ಚೆಕ್ ಮಾಡ್ತಾ ಇರಿ, ಯಾರಿಗೆ ಎಷ್ಟು ಹಣ ಬಂತು ಯಾರಿಗೆ ಬಂದಿಲ್ಲ ಅನ್ನೋದನ್ನ
ತಪ್ಪದೆ ನಮಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ.